ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಿಟ್ಟಿಂಗ್ ಥೆರಪಿ. ಮೊದಲಿಗೆ ನಾನು ನನ್ನ ಮಗನಿಗೆ ಕೈ ಬೆಲ್ಟು, ಕಾಲಿಗೆ ಮತ್ತು ಸೊಂಟಕ್ಕೆ 3ಕ್ಕೂ ಬೆಲ್ಟ್ ಹಾಕಿ ನಾನು ಸಿಟ್ಟಿಂಗ್ ಥೆರಪಿ ಮಾಡ್ತಾಯಿದ್ದೀನಿ. ಹೀಗೆ ಎರಡೂ ಕೈಗಳ ಬೆರಳನ್ನು ನೀವು ಒಂದು ಮರಳು ಮೂಟೆ ಮೇಲೆ ಇರಿಸಿ ಕಾಲನ್ನು ಸ್ಟ್ರೈಟಾಗಿ ನೀಡಿಸಿ ಮಗುನ ಕೂರಿಸಿ. ಹೀಗೆ ಕೂರಿಸೋದ್ರಿಂದ ಅವರು ಇಂಡಿಪೆಂಡೆಂಟಾಗಿ ಕೂತ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಮತ್ತು ಬೆನ್ನಿನ ಮೂಳೆ ಸ್ಟ್ರೈಟಾಗಿ ಕೂರಲಿಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಪೊಸಿಷನಲ್ಲಿ ನೀವು ಮಗುನ ಕೂರಿಸೋದ್ರಿಂದ ಕೈ ಬೆರಳುಗಳನ್ನ ಊರ್ಕೊಂಡು ಕೂರ್ತಾನೆ ಮತ್ತು ಚಕ್ರಮಟ್ಟೆ ಹಾಕೊಂಡು ಕೂರೋದೆಲ್ಲ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ನಾನು ಈ ರೀತಿ ಕೂರಿಸ್ಬೇಕಾದ್ರೆ ಕಾಲು ಕೆಳಗಡೆ ಸ್ವಲ್ಪ ಹೈಟ್ ಮಾಡಿದ್ದೀನಿ. ಅಕ್ಕಪಕ್ಕ ನಾನು ಮರಳು ಮೂಟೆ ಕೂರಿಸಿದ್ದೀನಿ ನಾನು. ನೋಡಿ, ಇದರಲ್ಲಿ ನಾನು ಮರಳು ಮೂಟೆ ಇಟ್ಟಿಲ್ಲ, ಒಂದು ಪಿಲ್ಲೋ ಇಟ್ಟಿದ್ದೀನಿ. ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂದರೆ ಅವ್ನು ಎರಡೂ ಕೈನ ಊರಿ ಅವನೇ ಕೂತ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತ. ಮತ್ತು ನಾನು ಇದೇ ಪೊಸಿಷನಲ್ಲಿ ನಮ್ಮ ಮಗುಗೆ ಐ ಥೆರಪಿ ಮಾಡ್ತಾಯಿದ್ದೀನಿ. ಐ ಥೆರಪಿ ಅನ್ನೋದು ಕೆಲವು ಮಕ್ಕಳಿಗೆ ತುಂಬ ಡಿಲೇ ಆಗಿ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಮಗನಿಗೆ ನಾನು ಸುಮಾರು 6-7 ತಿಂಗಳಿಂದನೇ ಶುರು ಮಾಡಿದ್ದೀನಿ. ಈಗಲೂ ಅವನು ಬರೀ ಲೈಟ್ಸ್ ಎಲ್ಲಿದೆ ಅನ್ನೋದನ್ನು ಮಾತ್ರ ನೋಡ್ತಾ ಇದ್ದಾನೆ. ನೀವು ಅಬ್ಸರ್ವ್ ಮಾಡ್ಬೋದು, ಅವನು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದಾನೆ, ಸ್ಮೈಲ್ ಮಾಡ್ತಾ ಇದ್ದಾನೆ ಅಷ್ಟೇ. ಆದರೆ ಎಕ್ಸಾಕ್ಟಾಗಿ ಆ ಕಡೆ ತಿರುಗಬೇಕು ಅನ್ನೋದು ಆ ಮಗುಗೆ ಇನ್ನೂ ಗೊತ್ತಾಗ್ತಿಲ್ಲ. ಹಾಗಾಗಿ ಐ ಥೆರಪಿ ಬಗ್ಗೆ ನೀವು 1 ದಿನ 2 ದಿನ ಮಾಡಲಿಕ್ಕೆ ಹೋಗಬೇಡಿ. ಯಾವ ಸಮಯದಲ್ಲಿ ನೀವು ಮಗುವಿಗೆ, ಎಸ್ಪೆಷಲಿ ಸೆರೆಬ್ರಲ್ ಪಾಲ್ಸಿ ಮಕ್ಕಳಿಗೆ ನೀವು ಯಾವ ಸಮಯದಲ್ಲಿ ಒಂದು ವರ್ಕೌಟ್ ಮಾಡಿಸ್ತಿದ್ದೀರಾ ಅದೇ ಸಮಯದಲ್ಲಿ ಮಾಡೋದ್ರಿಂದ ಮಗು ಬೇಗ ಕಲ್ತ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟು ನೋಡಿ, ನಾನು ಈ ರೀತಿ ಫುಲ್ಲು ಅವನಿಗೆ ಪಿಲ್ಲೋನ ಫಸ್ಟು ಆ ಕಡೆ ಈ ಕಡೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೆ. ಈಗ ಸ್ಪೇಸ್ ಕೊಟ್ಟಿಲ್ಲ, ಇಂಡಿವಿಜುವಲಾಗಿ ಕೂರ್ಲಿಕ್ಕೇ ಬಿಟ್ಟಿದ್ದೀನಿ. ಅದೇ ರೀತಿ ಕಾರ್ನರ್ ಸಿಟ್ಟಿಂಗ್. ಈ ಕಾರ್ನರ್ ಸಿಟ್ಟಿಂಗ್ ಅನ್ನೋದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಎರಡೂ ಕೈನ ಊರ್ತಾರೆ ಅಂದರೆ ನೀವು ಈ ರೀತಿ ಕಾರ್ನರ್ ಸಿಟ್ಟಿಂಗಲ್ಲಿ ಕೂರಿಸಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಿಗೆ ಆರಾಮಾಗಿ ಇಂಡಿಪೆಂಡೆಂಟಾಗಿ ಕೂರಲಿಕ್ಕೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಕಾರ್ನರ್ ಸಿಟ್ಟಿಂಗ್ನ ಪ್ರಾಕ್ಟೀಸ್ ಮಾಡಿಸ್ತೀರಾ ಆಗ ಮಗುವಿನ ಕಾಲನ್ನ ಸ್ವಲ್ಪ ಈ ರೀತಿ ಅಗಲವಾಗಿಡಿ. ಹಾಗೆಯೇ ಮಕ್ಕಳಿಗೆ ಯಾವುದಾದ್ರೂ ಒಂದು ವಸ್ತುನ ಅವ್ರ ಮುಂದುಗಡೆ ಇಡಿ. ಅಂದರೆ ಯಾವುದಾದ್ರು ಒಂದು ಶಬ್ದ ಬರಬೇಕು ಅಥವಾ ಲೈಟ್ಸ್ ಬರಬೇಕು, ಯಾವುದಾದ್ರೂ ಸರಿ ಒಂದು ವಸ್ತು ಇಡೋದ್ರಿಂದ ಮಕ್ಕಳ ಗಮನ ವಸ್ತುವಿನ ಮೇಲಿರುತ್ತೆ. ಇಲ್ಲ ಅಂದರೆ ಬಿದ್ದೋಗೋದು ಅಥವಾ ಭಯ ಪಡೋದು ಜಾಸ್ತಿ ಇರುತ್ತೆ. ನಿಮ್ಮ ಮಕ್ಕಳು ಕಾರ್ನರ್ ಸಿಟ್ಟಿಂಗಲ್ಲಿ ಮುಂದೆ ಬಿದ್ದೋಗ್ತಾ ಇದ್ದಾರೆ ಅಂದರೆ ನೀವು ಈ ರೀತಿ 2 ರಾಗಿ ದಿಂಬುಗಳನ್ನ ನೀವು ಅವ್ರ ಅಕ್ಕಪಕ್ಕ ಕೊಟ್ಟು, ಹಾಗೆಯೇ 2 ಕಾಲಿನ ಮಧ್ಯೆ ಈ ರೀತಿ ದೊಡ್ಡದಾದಂತಹ ರಾಗಿ ಮೂಟೆನ ಇಡಿ ಮತ್ತು ಮೇಲ್ಗಡೆ ಈ ರೀತಿ ಒಂದು ಪಿಲ್ಲೋ ಕೊಡಿ. ಹೀಗೆ ಮಾಡೋದ್ರಿಂದ ಕತ್ತು ಮುಂದೆ ಬೀಳಲ್ಲ ಮತ್ತು ಮಕ್ಕಳು ಆ ಕಡೆ ಈ ಕಡೆನೂ ಬಿದ್ದೋಗಲ್ಲ. ಈ ಪೊಸಿಷನಲ್ಲಿ ನಮ್ಮ ಮಕ್ಕಳನ್ನ ತುಂಬ ಹೊತ್ತು ಕೂರಿಸ್ಬೋದು. ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ರೀತಿ ನಾವು ಸಿಟ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಏನಾದರೂ ಇದ್ದರೆ. ಥ್ಯಾಂಕ್ ಯು.